ಎಗ್ ದೋಸೆ ಆಯಿತು. ಇವಾಗ ಎಗ್ಗಲ್ಲಿ ಎಗ್ಗು ಗೀ ದೋಸೆ ಅಂತೆ. ನಾನು ಗೀ ದೋಸೆ ಅಂದರೆ ಗೀ ದೋಸೆ ಅಂದ್ಕೊಂಡಿದ್ದೆ, ಎಗ್ ಗೀ ದೋಸೆ ಅಂತೆ. ನೋಡೋಣ, ಟ್ರೈ ಮಾಡೋಣ. ಆ್ಯಕ್ಚುಲಿ ಎಗ್ ದೋಸೆನೂ ಇಷ್ಟ ಆಗಿತ್ತು ನನಗೆ, ಅದನ್ನು ಸ್ಟಾಪ್ ಮಾಡಿ ಅರ್ಧಕ್ಕೇ ಎಗ್ಗು ಗೀ ದೋಸೆನ ಟ್ರೈ ಮಾಡಲೇಬೇಕಂತ ಹಾಕ್ಸ್ಕೊಂಡಿದ್ದೀನಿ. ನೀವು ಯಾವುದೇ ಒಂದು ಡಿಶ್ ತೊಗೊಂಡ್ರು ನೆಕ್ಸ್ಟ್ ಲೆವೆಲ್ ಇದೆ. ರಾಮಣ್ಣ ದೋಸೆ ಸೆಂಟರ್ ಅಂತ 34 ಇಯರ್ಸ್ ಆಗಿದೆ. ವಾಹ್, ತುಪ್ಪ ನಾನು ನಿಮಗೆ ನಂದಿನಿ ತುಪ್ಪನೇ ಬಳಸ್ತಾರೆ. ಆ ಫ್ಲೇವರ್ ಇದೆಯಲ್ಲ ತುಪ್ಪ, ಕ್ರೇಜಿ ಗುರು. ನನಗೆ ಜನ ಯಾಕೆ ಇಲ್ಲಿಗೆ ಇಷ್ಟೊತ್ತಾದರೂ, ಆ್ಯಕ್ಚುಲಿ 10 ಗಂಟೆ ಮೇಲೆ ಜಾಸ್ತಿ ಆಗ್ತಿದ್ದಾರೆ ಜನ. ರೈಸ್ ಕೂಡ ಸಿಗುತ್ತೆ, ಚಿತ್ರಾನ್ನ, ಅದೇನೋ ಮಸಾಲೆ ಹಾಕಲ್ವಂತೆ, ಬರೀ ಪ್ಲೈನಾಗಿರುತ್ತಂತೆ, ಸಕಲಾಗಿರುತ್ತಂತೆ. ನನ್ನದು ಎಗ್ ಗೀ ದೋಸೆ ಭಯಂಕರ ಇಷ್ಟ ಆಯಿತು. ಇದು ಎಗ್ ಕಲ್ಕಿನ ಸರ್? ಇದು ಎಗ್ ಕಲ್ಕಿನ? ಸರ್ 96ರಿಂದ ಸ್ಟಾರ್ಟ್ ಮಾಡಿರೋದು ಸರ್. ಹೋಟೆಲ್ಗೆ ಏನು ಹೆಸರು? ಹೋಟೆಲ್ಗೆ ಏನು ಹೆಸರಿಲ್ಲ. 86 30 37 ಆಗುತ್ತೆ ಸರ್. 30 ವರ್ಷ ಮೇಲಾಗುತ್ತೆ. ಮೇಲಾಗುತ್ತೆ. 37. ಏನೇನು ಸಿಗುತ್ತೆ ಸರ್ ಇಲ್ಲಿ? ಇಲ್ಲಿ ಇಡ್ಲಿ, ಚಿತ್ರಾನ್ನ, ಎಗ್ ದೋಸೆ, ತುಪ್ಪ ದೋಸೆ, ಕಲ್ಕಿ, ಆಮ್ಲೆಟು, ಫುಲ್ ಆಯಿಲು, ಹಾಫ್ ಆಯಿಲು ಎಲ್ಲ ಸಿಗುತ್ತೆ. ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ ಸರ್? 7:30ಗೆ ಸ್ಟಾರ್ಟ್ ಮಾಡೋದು. ಓಕೆ. ಅಡ್ರೆಸ್ ಅಂದರೆ 7:30ಇಂದ 12:30. 12:30ವರೆಗೂ? 12:30 ಇರ್ತೀವಿ. CBI ಕಡೆ ಬಂದರೆ ನೀವು 12:30ವರೆಗೂ ಇಲ್ಲಿ ಬಂದರೆ ಊಟ ಊಟ ಸಿಗುತ್ತೆ. ದೋಸೆ ಸಿಗುತ್ತೆ, ಚಿತ್ರಾನ್ನ, ರೈಸು ಎಲ್ಲ ಸಿಗುತ್ತೆ. ಅವ್ರು 38 ವರ್ಷ. ಇಲ್ಲ ಈಗ ರೋಡ್ ಆದಮೇಲೆ ಈ ಕಡೆ. ಈ ಫ್ಲೇವರ್ ಎಲ್ಲ ಆದಮೇಲೆ ಈ ಕಡೆ ಬಂದ್ರ? ಈ ಕಡೆ ಬಂದು ಇನ್ನು ಜಾಸ್ತಿ ಆಗುತ್ತೆ. 9:30 ಮೇಲೆ ಜಾಸ್ತಿ ಆಗುತ್ತೆ. ಫಸ್ಟ್ ಮಳೆ ಬರುತ್ತೆ ಅಂತ ಲೇಟಾಗಿ ಬಂದಿದ್ದಾರೆ ಅನ್ಸುತ್ತೆ. ಕಾಲು ಇಡಕ್ಕೆ ಜಾಗ ಇರಲ್ಲ. 9 ಗಂಟೆ 12:30ಗೆ ಊಟ ಆಗ್ತಾರೆ ಅಂದರೆ ನೋಡಿ, ಸೂಪರ್ ಆಗಿದೆ. ನೀವು ಯಾವಾಗಿಂದ ಬರ್ತಾ ಇದ್ದೀರಿ ಇಲ್ಲಿ? ನಿಮ್ಗೆ ಯಾವಾಗ ಹೇಗೆ ಗೊತ್ತಾಯ್ತು? ಇಲ್ಲ ಅಂದ್ರೆ 3-4 ವರ್ಷ ಅಂತ ಯಾರೋ ನಮ್ಮ ಫ್ರೆಂಡ್ ಯಾರೋ ಒಬ್ರು ಹೇಳಿದ್ದು. ಒಂದ್ಸತಿ ತಿಂದು ಟೇಸ್ಟ್ ಚೆನ್ನಾಗಿತ್ತು, ಅದರಿಂದ ಬರ್ತಾ ಇರೋದು. ಇವಾಗ ನೋಡಿ ಮನೆಗೆ ಹೋಗ್ಬೋದು ಊಟಕ್ಕೆ, ಇಲ್ಲಿಗೆ ಬಂದಿದ್ದೀನಿ. ಒಂದು ಕಲ್ಕಿ ತಿನ್ಬೇಕಂದ್ರೆ ಎಷ್ಟೊತ್ತು ಕಾಯ್ಬೇಕು ಗೊತ್ತಾ? ಕಲ್ಕಿ ಇಲ್ಲೆಲ್ಲೂ ನಿಯರ್ ಸಿಗಲ್ಲ. ಬೆಂಗಳೂರಲ್ಲೇ ಎಲ್ಲೂ ಇಲ್ಲಪ್ಪ ನಾನು ನೋಡಿದಂಗೆ. ನಾನು ಅದೇ ನಾನು ಎಲ್ಲೂ ನೋಡಿಲ್ಲ ಬೆಂಗಳೂರಾಗೆ ಕಲ್ಕಿ ಇಲ್ಲಿ ಆಗೋದಕ್ಕೆ. ನಾನು ಕೇಳೇ ಇಲ್ಲ ಆ್ಯಕ್ಚುಲಿ ಕಲ್ಕಿ. ಎಲ್ಲೂ ನಾನು ನೋಡ, ಇಲ್ಲೇ ತಿಂದಿರೋದು. ನೀವು ಎಗ್ ದೋಸೆ ಹೇಳಿದ್ದೀರಾ, ಹಾಗೆ ಎಗ್ ಕಲ್ಕಿ ಹೇಳಿದಿರ ಒಂದು? ಕಲ್ಕಿ ಆಮೇಲೆ ಫಸ್ಟ್ ದೋಸೆ ತಿನ್ನೋದು, ಆಮೇಲೆ ಕಲ್ಕಿ. ಈ ದೋಸೆ ತುಪ್ಪ ಹಾಕಿ ತೋರಿಸಿ ಮಂಜಿನಿನೇ ಹಾಕ್ತಾರೆ. ಸೂಪರ್ ಆಗಿರುತ್ತೆ, ಕ್ರಿಸ್ಪಿ ದೋಸೆ ಮಾತ್ರ ಸೂಪರು. ಚಿತ್ರಾನ್ನನೂ ಫೇಮಸ್. ಅದರಲ್ಲಿ ನೋಡಿ, ಚಿತ್ರಾನ್ನದಲ್ಲಿ ಏನೂ ಇರಲ್ಲ, ಮಸಾಲೆನೇ ಇರಲ್ಲ, ಅಷ್ಟು ಪ್ಲೈನಾಗಿ ಮಾಡ್ತಾರೆ. ಆ ಟೇಸ್ಟ್ ಬರುತ್ತೆ. ಒಂದು ಡ್ರಾಪ್ ಎಣ್ಣೆ ಇರಲ್ಲ, ಪ್ಯೂರ್ ಚಿತ್ರಾನ್ನ. ಇವಾಗ ಬಂದಿದ್ದೀರಾ, ರಶೀದಾಗಿ ಬರಬೇಕು, ಏನೂ ಸಿಗಲ್ಲ, ಕಾಯಬೇಕು ಕಲ್ಕಿ ತಿನ್ನೋಕ್ಕೋಸ್ಕರ. ಅಲ್ಲ, ನಾನು ನಮ್ಮ ಫ್ರೆಂಡು ನನಗೆ ರೆಫರ್ ಮಾಡಿದ್ರು ಇಲ್ಲಿ ಎಗ್ ಕಲ್ಕಿ ಅಂತ. ನಾನು ಆ್ಯಕ್ಚುಲಿ ಕೇಳೇ ಇಲ್ಲ ಎಗ್ ಕಲ್ಕಿ ಸೂಪರ್ ಹೇಳ್ಬೇಕಂದ್ರೆ. ಕಲ್ಕಿ 85. ಏನಿದು? ಮಾಮೂಲಿ ಲೋಪಾಟು. ಓಕೆ ಓಕೆ.
ಅದನ್ನ ಕಲ್ಕಿ ಜೊತೆ ಮಿಕ್ಸ್ ಮಾಡ್ತಾರೆ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಾಂ, ಅದು ಕಲ್ಕಿ ಇದೆಯಲ್ಲ ಸೇಮ್ ಆ ಎಲ್ಲೋ ಪಾಟ್ನ ಅದ್ರೊಳಗೆ ಹಾಕ್ಬಿಟ್ಟು ಅದು ಸೇಮ್ ಕಲ್ಕಿ ಥರ ಮಾಡ್ಕೊಟ್ಟು ಕೊಡ್ತಾರೆ. ಈ ಡಿಶ್ಗೆ ಏನಾದರೂ ಹೆಸರಿದೆಯಾ ಇದಕ್ಕೆ? ಏನಿಲ್ಲ, ಬರೀ ಎಲ್ಲೋ ಅಂತ ಬಂದ್ಬಿಡೋದು. ಇನ್ನು ನಮ್ಮ ರಾಜಣ್ಣ ಎಗ್ ಎಲ್ಲೋ ಅಂತ ಇಟ್ಬಿಡ್ರಿ. ಎಗ್ ಎಲ್ಲೋ? ಹಾಂ ಅಣ್ಣ, ರಾಜಣ್ಣ ಏನಕ್ಕ ಹೆಸರು ಇಟ್ಬಿಡ್ರಿ ಇದಕ್ಕೆ. ಕಲ್ಕಿ ಎಲ್ಲೋ ಬಿಸ್ಕೆಟ್, ಅದು ಬಿಸ್ಕೆಟ್, ಗೋಲ್ಡ್ ಬಿಸ್ಕೆಟ್. ಎಲ್ಲೋ ಎಗ್ ಬಿಸ್ಕೆಟ್. ಹಾಂ, ಎಗ್ ಬಿಸ್ಕೆಟ್. ಇಲ್ಲಿ ತೋರಿಸಿ ಬ್ರೋ ಸ್ವಲ್ಪ. ಹಾಂ, ತುಪ್ಪದ ದೋಸೆ ನಮ್ಮ ಹುಡುಗ ಹೇಳ್ತಾನೆ. ಏಯ್, ನಾವು ಮೊಟ್ಟೆ ದೋಸೆ ತೊಗೊಂಡಿದ್ದೀರಿ. ಓಕೆ, ನೀವು ಕಲ್ಕಿ ಟ್ರೈ ಮಾಡಲ್ವಾ? ಕಲ್ಕಿನ ಹೇಳ್ಬೇಕು. ಅದು ನಮ್ದು ಫಸ್ಟ್ ಎಲ್ಲೋ ಆಗ್ಬಿಡ್ಬೇಕು. ನಮ್ದು ಇಲ್ಲಿ ಬಂದವಾಗೆಲ್ಲ ಎಲ್ಲೋ ತಿನ್ಬಿಟ್ಟು ನೋಡಿ ಅದು ಮಾಡ್ತಾರಲ್ಲ, ಇವಾಗ ಅದು ಮೊಟ್ಟೆ ಆಗಿತ್ತೆ, ಅದ್ರ ಮೇಲೆ ಇದು ಎಲ್ಲೋ ಪಾಟ್ ಹಾಕ್ಬಿಡ್ತಾರೆ. ಹಿಂಗಿರುತ್ತೆ. ನೀವು ಈ ಥರ ಹೊಸ ಹೊಸ ಪ್ಲೇಸ್ನ ನಮ್ಮ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ಬೇಕು ತಾನೆ? ಮಾಡ್ತಾ ಇದ್ದೀರಿ. ಆ್ಯಕ್ಚುಲಿ ನಿಮ್ದು ವೀಡಿಯೋಸ್ ಅವಾಗ ವಾಚ್ ಮಾಡ್ತಾ ಇರ್ತೀನಿ, ಸಿಕ್ಕಾಪಟ್ಟೆ ಮಾಡ್ತೀರಾ. ಬೇರೆ ಕಡೆ ಎಲ್ಲಾದರೂ ಚೆನ್ನಾಗಿದ್ರೆ ನನಗೆ ಕಮೆಂಟ್ ಮಾಡಿ, ಕವರ್ ಮಾಡೋಣ. ಯಾರ್ಯಾರು ಬರ್ತಿರೋ ಎಲ್ಲರೂ ಒಂದು ಹೊಸದಾಗಿ ಹೆಸರಿಟ್ಟಿದ್ದಾರೆ, ಎಗ್ ಬಿಸ್ಕೆಟ್ ಅಂದ್ಬಿಟ್ಟು. ಅಂದರೆ ಎಗ್ಗಿಂದ ಮಾಡೋದು ಬಿಸ್ಕೆಟ್ ಅನ್ನಲ್ಲ, ಎಗ್ಗಿಂದಾನೇ ತಯಾರು. ಎಲ್ಲೋ ಪಾರ್ಟ್ನ ಸಪ್ರೇಟ್ ಮಾಡಿ, ಎಲ್ಲೋ ಪಾರ್ಟ್ ಸಪ್ರೇಟ್ ಮಾಡಿ ವೈಟ್ ಪಾರ್ಟ್ ಜೊತೆ ಮಿಕ್ಸ್ ಮಾಡ್ತಾರೆ. ಎಲ್ಲೋ ಪಾರ್ಟ್ ಫಸ್ಟು ರೋಸ್ಟ್ ಮಾಡಿ, ಈಗ ಆಮೇಲೆ ವೈಟ್ ಪಾರ್ಟ್ ಜೊತೆ ಮಿಕ್ಸ್ ಮಾಡಿ ಕೊಡ್ತಾರೆ. ಕ್ಲೀನಾಗಿ ಎಲ್ಲರೂ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹೊಸದಾಗಿ ಇದೊಂದು ಹೊಸ ಟ್ರೈ. ಇಲ್ಲಿ ನೋಡಿ, ನಮ್ಮ ರಾಜಣ್ಣ ಬಗ್ಗೆ ಕೊಳ್ಳಬೇಕಾದ್ರೆ ರಾಜಣ್ಣ ಹೇಳೋಣ. ರಾಜಣ್ಣ ನಾನು ತೋರಿಸಲೇಬೇಡಿ ಅಂತ ಹೇಳ್ತಿದ್ದಾರೆ. ನಂದಿನಿ ತುಪ್ಪನೇ ಬಳಸ್ತಾ ಇದ್ದಾರೆ, ನೀವು ನೋಡ್ಬೋದು. ಈ ವೀಕೆಂಡ್ಸಲ್ಲಿ ಬಂದರೆ ನಿಲ್ಲಕ್ಕೆ ಜಾಗ ಇರಲ್ಲ ಅನ್ಸುತ್ತೆ, ಐ ಥಿಂಕ್ ಅಲ್ಲ? ಎಲ್ಲ ದಿನ ರಶ್ ಇರುತ್ತೆ, ಬರೋದು ಬೇಡ ಅನ್ಕೊಂಡೆ. ಓಕೆ, ನೆನ್ನೆ ಎಲ್ಲ ಮೊನ್ನೆ ಬಂದಿದ್ದೆ. ರಶ್ ಇರುತ್ತೆ, ಬರೋದು ಬೇಡ ಬೈ ಚಾನ್ಸ್ ಇಲ್ಲಿ ಮೇಲಕ್ಕೆ ಫ್ಲೇವರಲ್ಲಿ ನೋಡಿದ ತಕ್ಷಣ ಜನ ಇಲ್ಲ. ಜನ ಇದ್ದ ಟೈಮಲ್ಲಿ ನೋಡ್ಕೊಂಡು ಬೇಗ ಬಂದ್ಬಿಟ್ಟಿನಿ. ಸರಿ, ಸುಮಾರು ಒಂದು 2 ವರ್ಷದಿಂದ ಬರ್ತಾ ಇದ್ದೀವಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ನಾವಿಲ್ಲಿ ಒಂದು 6 ಇಯರ್ಸಿಂದ ಬರ್ತಾ ಇದ್ವಿ. ಇದು ಫಸ್ಟ್ ಟೈಮ್ ಅಲ್ಲ. ಸೊ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ. ಇದು ಮನೆಯಿಂದನೇ ಅವ್ರು ಪ್ರಿಪೇರ್ ಮಾಡ್ತಾರೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ. ನನ್ನ ಫೇವ್ರೆಟ್ ಆ್ಯಕ್ಚುಲಿ ಕಲ್ಕಿಗೋಸ್ಕರನೇ ನಾವು ಬರೋದು. ನಾವು ಟ್ರೈ ಮಾಡ್ತೀವಿ, ಬಟ್ ಮನೇಲಿ ಟ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಇವ್ರ ಟೇಸ್ಟ್ ಅಂತೂ ಕೊಡೋಕ್ಕೆ ಆಗಲ್ಲ. ನಾನು ಫಸ್ಟ್ ಕಲ್ಕಿ ಟ್ರೈ ಮಾಡಿದ್ದೆ ಬೆಂಗಳೂರಲ್ಲಿ ಇವ್ರ ಹತ್ರ. ಹಾಂ, ಆ್ಯಕ್ಚುಲಿ ನಮಗೂ ಗೊತ್ತಿಲ್ಲ. ಬೆಂಗಳೂರಲ್ಲಿ ನಾನು ಫಸ್ಟ್ ಗೊತ್ತಾಗಿದೆ ಕಲ್ಕಿ ಅಂದರೆ ಈ ಥರ ಇರುತ್ತೆ, ಹಿಂಗೂ ಟೇಸ್ಟ್ ಇರುತ್ತೆ ಅಂತ ಗೊತ್ತಾಗಿದೆ ನಾನು ಇಲ್ಲಿ ಬಂದಮೇಲೆ. ಸೊ ಒಂದು 6 ಇಯರ್ಸಿಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ನಾನೊಂದು ಎಗ್ ಕಲ್ಕಿ ತೊಗೊಂಡಿದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ಕೂಡ, ನೋಡ್ತಾ ಇರೋದು ಕೂಡ, ಎಗ್ ಕಲ್ಕಿ ಅಂತ. ನನ್ನ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದರು ಇಲ್ಲಿ, ಎಗ್ ಕಲ್ಕಿ ಅಂತ ಇದೇ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಅಂತ. ಫಸ್ಟ್ ಟೈಮ್ ಅವಾಗ ಟ್ರೈ ಮಾಡ್ತೀವಿ, ನೋಡ ಆಗಿರುತ್ತೆ ಅಂತ. ಒಂಥರ ಸರ್ಪ್ರೈಸಿಂಗ್ ಇದೆ ನನಗೂ ಕೂಡ. ಅದು ಮೇಕಿಂಗೇ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಏನೋ ಒಂಥರ ಡಿಫ್ರೆಂಟ್ ಆಗಿದೆ, ಅಮೇಝಿಂಗ್ ಆಗಿದೆ. ಪೆಪ್ಪರ್ ಪೌಡ್ರೆಲ್ಲ ಮೇಲೆ ಹಾಕ್ಕೊಡ್ತಾರೆ. ನಾವು ಆಮ್ಲೆಟ್ಟು ಈ ಹಾಫ್ ಬಾಯ್ಲ್ಡ್ ಎಲ್ಲ ಟ್ರೈ ಮಾಡಿರ್ತೀವಿ, ಬಟ್ ಎಗ್ ಕಲ್ಕಿ ಇದೆ ಫಸ್ಟ್ ಟ್ರೈ ಮಾಡ್ತಾ ಇರೋದು ನಾನು ಕೂಡ. ಕ್ರೇಜಿ ಆಗಿದೆ. ನೀವು ಒಂದ್ಸರಿ ಬಂದು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಬೇಕಿದೆ. ನೀವು ಅದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋಕ್ಕಾದ್ರೆ ಒಂದ್ಸರಿ ಬಂದು ಟ್ರೈ ಮಾಡಬೇಕು, ಸಖತ್ತಾಗಿರುತ್ತೆ. ಎಗ್ ಬಿಸ್ಕೆಟ್ ಅಂತ ಒಂದು ಮಾಡ್ತಾರೆ, ಅದು ಸಖತ್ತಾಗಿರುತ್ತೆ. ನಾನು ನೋಡಿದೆ, ಇನ್ನೂ ಟ್ರೈ ಮಾಡಿಲ್ಲ. ಸಖತ್ತಾಗಿದೆ, ಸೂಪರ್, ಅಮೇಝಿಂಗ್. ಎಲ್ಲೋ ಟ್ರೈ ಮಾಡಿದ್ರಾ? ಎಲ್ಲ ಇವಾಗ ಹೇಳಿದ್ದೀನಿ, ಟ್ರೈ ಮಾಡಬೇಕೀಗ. ಕ್ರೇಜಿಯಾಗಿದೆ. ಏನು ಸ್ಪೆಷಲಿಸ್ಟ್ ಅವ್ರು ಹೇಳಿ? ಸರಿ, ಏನು ಸ್ಪೆಷಲಿಸ್ಟ್ ಅವರು? ರಾಜಣ್ಣ ಅವರು ಎಗ್ ಬಿಸ್ಕೆಟ್ ಸ್ಪೆಷಲಿಸ್ಟ್. ರಾಜಣ್ಣ ಎಗ್ ಬಿಸ್ಕೆಟ್ ಸ್ಪೆಷಲಿಸ್ಟು. ಆಮೇಲೆ ರಾಮಣ್ಣ ಅವರು ದೋಸೆ ಎಗ್ ದೋಸೆ ಸ್ಪೆಷಲಿಸ್ಟು. ಆಮೇಲೆ ರಾಜಣ್ಣ ಅವರು ಕಲ್ಕಿ ಸ್ಪೆಷಲಿಸ್ಟ್. ಕಲ್ಕಿ ಸ್ಪೆಷಲ್ಲು. ಎಗ್ ಬಿಸ್ಕೆಟ್ ಸ್ಪೆಷಲಿಸ್ಟು ಅವರೇನೆ, ಕಲ್ಕಿ ಸ್ಪೆಷಲಿಸ್ಟು ಅವರೇನೆ. ನನಗೆ ಇನ್ನೊಂದು ಕಲ್ಕಿ ಆರ್ಡರ್ ಮಾಡಬೇಕಂತ ಅನಿಸ್ತಾ ಇದೆ, ಬಟ್ ಇವಾಗ ಎಲ್ಲನೂ ಟೇಸ್ಟ್ ಮಾಡಬೇಕಲ್ಲ, ನಿಮಗೆ ಹೇಳ್ಬೇಕಲ್ಲ. ಇವಾಗ ಎಗ್ ಬಿಸ್ಕೆಟ್ ಟ್ರೈ ಮಾಡ್ತಾ ಇದ್ದೀನಿ. ಓ,
ಇದರಲ್ಲಿ ಬಿಸ್ಕೆಟ್ ಒಳಗಡೆ ಇರುತ್ತಲ್ಲ ಬೇಕ್ರಿಲಿ, ಆ ಥರ ಇದೆ ಒಳಗಡೆ ಅಲ್ಲ. ಇದು ನಾನು ಮನೇಲಿ ಒಂದ್ಸಲಿ ಟ್ರೈ ಮಾಡಬೇಕು ನೋಡ್ಕೊಂಡು. ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ, ನಾನು ನೋಡೇ ಇಲ್ಲ ಇದನ್ನು ಈ ಥರ. ಅಲ್ಲಿ ಟ್ರೈ ಮಾಡಿದ್ರೆ ಇವರಷ್ಟು ಟೇಸ್ಟಿ ಬರೋಲ್ಲ. ಟೇಸ್ಟ್ ಅದೇ ಹೇಳಿದ್ರು ಒಬ್ರು ಮೇಡಮ್ ಹೇಳಿದ್ರು, ಇವಾಗ ನಾವು ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನೋಕೆ ಟ್ರೈ ಮಾಡಿದ್ದೀನಿ ಅಂತ, ಬಟ್ ಈ ಟೇಸ್ಟ್ ಬರಲ್ಲ, ಅದಕ್ಕೆ ಹುಡ್ಕೊಂಡು ಬಂದೀನಿ ಅಂತ ಹೇಳಿದ್ರು. ಬಟ್ ನೋಡಿ, ನೀವು ನೋಡ್ಬೋದು ಇಲ್ಲಿ ಈ ಥರ ಒಂದು ಡಿಶ್ ನೋಡಿಲ್ಲ ನಾನು. ನೀವು ರೀಲ್ ನಾನು ನೋಡೇ ಇಲ್ಲ ಈ ಥರ. ಯೂಶ್ವಲಿ ನಾವೇನು ನೋಡಿರ್ತೀವಿ, ಆಮ್ಲೆಟು, ಆಫೈಲು, ಡಬಲ್ ಎಗ್, ಅದು ಇದು ಎಗ್ ಬಿಸ್ಕೆಟ್ ಅಲ್ಲ, ಇದು ಎಲ್ಲೋ ಪಾರ್ಟ್ ಇದೆಯಲ್ಲ ಅದು ನಿಮಗೆ ಈ ಥರ ಆಗಿರೋದು. ಬಟ್ ಈ ಥರ ರೌಂಡ್ ಶೇಪೆಲ್ಲ ಹೇಗೆ ಬರುತ್ತೆ? ಅದೇ ಎಗ್ ಬಿಸ್ಕೆಟ್ ಅಂತ. ಹೌದು. ಓಕೆ, ಬಟ್ ಇನ್ನೊಂದು ನಾನು ನೋಡ್ಬೇಕಿದ್ದಾನೆ ಹೆಂಗೆ ರೌಂಡ್ ಶೇಪ್ ಹೆಂಗೆ ಬರುತ್ತೆ ಇದು. ಹೇಗಾರು ಇರಲಿ, ಮೊದಲು ಟ್ರೈ ಮಾಡೋಣ. ನೀವು ನಾರ್ಮಲ್ ಎಲ್ಲೋ ತಿಂತೀರಲ್ಲ ಆ ಥರ ಇಲ್ವೋ, ಇರೋದೇ ಇಲ್ಲ. ಪೆಪ್ಪರ್ ಕೂಡ ಹಾಕಿರ್ತಾರೆ ಅದರಲ್ಲಿ. ಎಗ್ ಬಿಸ್ಕೆಟ್ ಮಾತ್ರ ಕ್ರೇಜಿ ಆಗಿದೆ. ನೆಕ್ಸ್ಟ್ ಲೆವೆಲ್. ವಾ, ಓ ಮೈ ಗಾಡ್. ಎಗ್ ಕಲ್ಕಿ ಕ್ಯಾನ್ಸಲ್ಲು, ಎಗ್ ಬಿಸ್ಕೆಟ್ ಇನ್ನೊಂದು ಹೇಳ್ತೀನಿ. ಅಂದರೆ ನೀವು ಒಂದೊಂದು ಡಿಶ್ ಟ್ರೈ ಮಾಡ್ತಾ ಅದು ಸೂಪರ್ ಅನಿಸುತ್ತೆ. ಹೌದು. ಯಾವ್ದು ಹೇಳ್ಬೇಕು ಯಾವ್ದು ಬಿಡಬೇಕು ಅಂತ ಅಲ್ಲ, ಅದೇ ಥರ. ಈ ಟೇಸ್ಟು ಇನ್ನೆಲ್ಲೂ ಸಿಕ್ಕಲ್ಲ, ಬೇರೆ ಪ್ಲೇಸಲ್ಲಿ ಇನ್ನೆಲ್ಲೂ ಇಲ್ಲ. ನಾನು ಕೇಳುವುದಿಲ್ಲ ಎಗ್ ಕಲ್ಕಿ ಎಲ್ಲಿ ಸಿಗುತ್ತೆ ಅಂತ. ಹಾಂ, ಎಲ್ಲೂ ಸಿಕ್ಕಿದ್ರೂ ಈ ಟೇಸ್ಟ್ ಅಂತೂ ಇರಲ್ಲ ಎಲ್ಲೂ. ಆ್ಯಕ್ಚುಲಿ ನಾನು ಗೀ ದೋಸೆ ಟ್ರೈ ಮಾಡೋಣ ಅಂದ್ಕೊಂಡೆ, ಎಗ್ ದೋಸೆ ಟ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು, ಎಗ್ ದೋಸೆ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಅಂತ ಹೇಳಿದ್ರು. ಇನ್ನೊಂದು ಎಗ್ ಬಿಸ್ಕೆಟ್ ಕೂಡ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎಲ್ಲ ಟೇಸ್ಟ್ ಮಾಡಬೇಕಲ್ವಾ. 40 ರೂಪೀಸ್ ಏನೋ ಇದೆ ಪ್ರೈಸು ಕೂಡ ಅಫೋರ್ಡಬಲ್ ಆಗಿದೆ. ಗೀ ದೋಸೆ ತಿನ್ನಬೇಕು, ಬಟ್ ಇದು ಬಿಡೋಕೆ ಆಗ್ತಾಯಿಲ್ಲ. ಎಗ್ಗಲ್ಲಿ ನಿಮಗೆ ಸುಮಾರು ಒಂದು 7-8 ಡಿಶಸ್ ಸಿಗುತ್ತೆ ಇಲ್ಲಿ. ಅದು ಎಗ್ ಕಲ್ಕಿ, ಎಗ್ ಬಿಸ್ಕೆಟ್ಟು, ಎಗ್ ದೋಸೆ, ಗೀ ದೋಸೆ, ಗೀ ಮೊಟ್ಟೆ ಅಂತಲೇ ಏನೋ ಹೇಳಿದ್ರು, ಅದು ಕೂಡ ಇದೆ. ನಾನು ಹೋಟೆಲ್ ಅಡ್ರೆಸ್ಸು, ಹೋಟೆಲ್ಗೆ ಹೆಸರೇನಿಲ್ಲ. ಇಲ್ಲಿದು ನಾನು ಇಲ್ಲಿ ನಿಮಗೆ CBI ಬಸ್ ಸ್ಟಾಪ್ ಇದೆಯಲ್ಲ, ಅದ್ರ ಪಕ್ಕ ಸೈನ್ಸ್ ಗ್ಯಾಲರಿ ಅಂತ ಇದೆ, ಅದ್ರ ಪಕ್ಕನೇ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಟೆಲ್ ಡೀಟೇಲ್ಸು ಮತ್ತು ಲೊಕೇಶನ್ನ ನೀವು ನೋಡ್ಕೊಂಡು ಆರಾಮಾಗಿ ಬರ್ಬೋದು. ಸಂಜೆ ಒಂದು 7:30 ಶುರು ಮಾಡ್ತಾರಂತೆ. ಸಖತ್ತಾಗಿದೆ ಟೇಸ್ಟು. ನೀವು ಒಂದ್ಸರಿ ಖಂಡಿತ ಟ್ರೈ ಮಾಡಿ ಈ ಕಡೆ ಬಂದಾಗ, ಆರ್ ಟಿ ನಗರ್ ಕಡೆ ಬಂದಾಗ. ದೋಸೆ ತಿಂದಾದ್ಮೇಲೆ ಚಿತ್ರಾನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಬಿಟ್ಟರೆ ಸಿಗಲ್ಲ ರೈಸು. ಸೊ ಅದಕ್ಕೋಸ್ಕರ ಹೋಗಿ ತೊಗೊಬಂದಿದ್ದೀನಿ. ಥರ ಎಣ್ಣೆನೇ ಹಾಕಲ್ವೇನೋ ಅನ್ನೋ ಥರ ಇದೆ. ಆಯಿಲ್ಲು ಕಡಿಮೆ ಯಾರು ಇಷ್ಟಪಡ್ತೀರೋ ಅವ್ರಿಗೆ ಒಂದು ಬೆಸ್ಟು. ಸರ್ ನಾನಿಲ್ಲಿ ಬಂದುಬಿಟ್ಟು ಗೀ ರೋಸ್ಟ್ ತುಂಬ ಚೆನ್ನಾಗಿದೆ ಇಲ್ಲಿ ಈ ಹೋಟೆಲಲ್ಲಿ. ಗೀ ರೋಸ್ಟ್ ಆಲ್ಮೋಸ್ಟ್ ಇದು 15 ಇಯರ್ಸ್ ಓಲ್ಡ್ ಅಂತೆ. ಬಟ್ ನಾನು 1 ಇಯರಿಂದ ಬರ್ತಾಯಿದ್ದೀನಿ ರೆಗ್ಯುಲರಾಗಿ. ನನಗಿಲ್ಲಿ ಕಲ್ಕಿ ಮತ್ತು ಗೀ ರೋಸ್ಟ್ ತುಂಬ ಇಷ್ಟ. ಸೊ ರೆಗ್ಯುಲರ್ ವೀಕ್ಲಿ ಒಂದು 3 ಟೈಮ್ಸ್ ಅಂತೂ ಬಂದೇ ಬರ್ತೀನಿ. ತುಂಬ ಚೆನ್ನಾಗಿದೆ. 100%. ನನಗೆ ಗೀ ದೋಸೆ ಸಖತ್ ಇಷ್ಟ ಆಯಿತು. ಗೀ ದೋಸೆ ತೊಗೋತೀನಿ. ಎಗ್ ದೋಸೆ ಚೆನ್ನಾಗಿದೆ, ಗೀ ದೋಸೆ ನನಗೆ ಸಖತ್ ಇಷ್ಟ ಆಯಿತು. ರೈಸು ಕೂಡ ತೊಗೋಬೇಕು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.